ಸೆಪ್ಟೆಂಬರ್ 17 ಮತ್ತು 18ರ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸುಭದ್ರಾ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಒಡಿಶಾ. ಈ ಸುಭದ್ರಾ ಯೋಜನೆ ಎಂಬುದು ಒಂದು ಆರ್ಥಿಕ ವ್ಯವಸ್ಥೆಯಾಗಿದೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ನೀಡಲಾಗುತ್ತದೋ ಅದೇ ರೀತಿಯಾಗಿ ಒಡಿಶಾ ರಾಜ್ಯದಲ್ಲಿ ಈ ಸುಭದ್ರಾ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಮಹಿಳೆಯರಿಗೆ ಆರ್ಥಿಕ ನೆರವು ಒದಗಿಸುವ ಒಡಿಶಾ ಸರ್ಕಾರದ ಸುಭದ್ರಾ ಯೋಜನೆಗೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಚಾಲನೆ ನೀಡಿದ್ದಾರೆ. ಈ ಯೋಜನೆಯಿಂದ ಒಡಿಶಾ 1 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಅನುಕೂಲ ಪಡೆಯಲಿದೆ. ಇದು 21ರಿಂದ 60 ವರ್ಷ ವಯಸ್ಸಿನ ಮಹಿಳೆಯರು 5 ವರ್ಷಗಳಲ್ಲಿ 50,000 ರೂಪಾಯಿಗಳನ್ನು ಪಡೆಯಬಹುದಾಗಿದೆ. ಎಷ್ಟು? 50,000 ರೂಪಾಯಿ. 5 ವರ್ಷಗಳಲ್ಲಿ 50,000 ರೂಪಾಯಿಗಳು 21 ವರ್ಷದಿಂದ 60 ವರ್ಷದ ಮಹಿಳೆಯರು ಪಡೆಯುವಂಥದ್ದಾಗಿದೆ. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಹಣ 2,000 ಜಮಾ ಆಗುತ್ತೋ ಅದೇ ರೀತಿಯಾಗಿ ಈ ಸುಭದ್ರಾ ಯೋಜನೆಯನ್ನು ಒಡಿಶಾ ಸರ್ಕಾರದಲ್ಲಿ ಜಾರಿಗೆ ತರಲಾಗಿದೆ. ಇದು ಪ್ರತಿ ವರ್ಷ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ 2 ಕಂತುಗಳಲ್ಲಿ ಒಟ್ಟು 10,000 ರೂಪಾಯಿ ಜಮೆ ಮಾಡಲಾಗುವುದು. ಅಂದರೆ ವರ್ಷಕ್ಕೆ 5,000 ರೂಪಾಯಿ ಜಮೆ ಮಾಡಲಾಗುತ್ತದೆ. 2 ವರ್ಷಕ್ಕೆ 10,000. ಸುಭದ್ರಾ ಯೋಜನೆ ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಹೈದರಾಬಾದ್ ಕರ್ನಾಟಕ ದಿನಾಚರಣೆ ಯಾವ ದಿನ ಆಚರಣೆ ಮಾಡಲಾಗುತ್ತದೆ? ಅಂದರೆ ಯಾವ ದಿನದಂದು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸೆಪ್ಟೆಂಬರ್ 17. ಈ ಸೆಪ್ಟೆಂಬರ್ 17ನೇ ದಿನದಂದು ಯಾಕೆ ಈ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ ಅಂದರೆ 1947ರಲ್ಲಿ ನಮಗೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಆಯಿತು. ಆದರೆ ಈ ಹೈದರಾಬಾದ್ ಕರ್ನಾಟಕಕ್ಕೆ 1948 ಸೆಪ್ಟೆಂಬರ್ 17ರಂದು ಸ್ವಾತಂತ್ರ್ಯ ಆಗುತ್ತದೆ. 1948ರಲ್ಲಿ ಈ ಹೈದರಾಬಾದ್ ಸ್ವಾತಂತ್ರ್ಯ ಪಡೆಯುತ್ತದೆ. ಇದು ಆಪರೇಷನ್ ಪೋಲೋ ಮೂಲಕ ಇದನ್ನು ಪಡೆಯಲಾಗುತ್ತದೆ ಅಂತ ಹೇಳ್ಬೋದು. ನಿಜಾಮ್ ಶಾಹಿ ಇದನ್ನು ವಶಪಡಿಸಿಕೊಂಡಿರ್ತಾನೆ. ಅಂಥ ಸಮಯದಲ್ಲಿ ನಿಜಾಮ್ ಶಾಹಿಯನ್ನು ಹಿಮ್ಮೆಟ್ಟಲು ಈ ಆಪರೇಷನ್ ಪೋಲೋವನ್ನು ಆರಂಭವನ್ನು ಮಾಡಲಾಗುತ್ತದೆ. ನ್ಯೂಸ್ ನೋಡೋದಾದರೆ ಏನಪ್ಪ ಅಂತಂದರೆ, ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಎಂದು ಆಚರಿಸಲಾಗುತ್ತಿತ್ತು. ಯಾವಾಗ? ಈಗ ಇದನ್ನು ಏನು ಮಾಡಿದ್ದಾರೆ ಅಂದರೆ ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದಾರೆ. ಯಾವಾಗ? ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದಾರೆ. ನಿಜಾಮ ವಿರುದ್ಧ ಪೊಲೀಸ್ ಆ್ಯಕ್ಷನ್ ನಂತರ ಹೈದರಾಬಾದ್ ಪ್ರಾಂತ್ಯ ಸೆಪ್ಟೆಂಬರ್ 17, 1948ರಂದು ಭಾರತದೊಂದಿಗೆ ವಿಲೀನವಾಗುತ್ತದೆ. ಯಾವಾಗ? 1948ರಲ್ಲಿ ಸೆಪ್ಟೆಂಬರ್ 17ರಂದು ಭಾರತದ ಜೊತೆ ಈ ಹೈದರಾಬಾದ್ ಪ್ರಾಂತ್ಯ ವಿಲೀನವಾಗ್ತದೆ ಅಂತ ಹೇಳ್ಬೋದು. ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಮತ್ತು ಭಾರತ ಸ್ವಾತಂತ್ರ್ಯ ಕಾಯ್ದೆ ಪ್ರಕಾರ ಸ್ಥಳೀಯ ಪ್ರಾಂತ್ಯಗಳಿಗೆ 3 ಅವಕಾಶಗಳನ್ನು ನೀಡಲಾಗುತ್ತದೆ. ಯಾವಾಗ? 1946ದಾಗ ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಜೊತೆಗೆ ಏನು ಮಾಡ್ತಾರೆ ಅಂದರೆ ಒಂದು ಪ್ರದೇಶದಲ್ಲಿ 3 ಅವಕಾಶಗಳನ್ನು ನೀಡುತ್ತಾರೆ. ಎಷ್ಟು? 3 ಅವಕಾಶಗಳು ನೀಡುತ್ತಾರೆ. ಅದರಲ್ಲಿ ಮೊದಲನೇದು ಏನಾಗಿರುತ್ತೆ ಅಂದ್ರೆ ಭಾರತ ಒಕ್ಕೂಟಕ್ಕೆ ಸೇರಬಹುದಾಗಿರುತ್ತೆ ಒಂದು ಪ್ರದೇಶ ಭಾರತ ಒಕ್ಕೂಟಕ್ಕೆ ಸೇರಬಹುದು, ಅಥವಾ ಎರಡನೇದಾಗಿ ಪಾಕಿಸ್ತಾನದ ಒಕ್ಕೂಟಕ್ಕೆ ಸೇರಬಹುದು, ಮೂರನೇದಾಗಿ ಸ್ವತಂತ್ರವಾಗಿ ಇರಬಹುದು. ಈ 3 ರೀತಿಯಲ್ಲಿ 3 ಅವಕಾಶಗಳನ್ನು ಮೌಂಟ್ ಬ್ಯಾಟನ್ ಪ್ಲ್ಯಾನ್ ನೀಡುತ್ತದೆ ನಮ್ಮ ಭಾರತ ಸರ್ಕಾರಕ್ಕೆ. ನವೀಕರಿಸಬಹುದಾದ ಇಂಧನಗಳು, ಅದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಇತ್ತೀಚೆಗೆ ಏನಾಯ್ತು ಅಂದರೆ ಗುಜರಾತ್ನ ಗಾಂಧಿನಗರದಲ್ಲಿ ಆಯೋಜಿಸಲಾಗಿದ್ದ ನವೀಕರಿಸಬಹುದಾದ ಇಂಧನ ಹೂಡಿಕೆದಾರರ ಸಮಾವೇಶದಲ್ಲಿ ಕರ್ನಾಟಕ ಸರ್ಕಾರಕ್ಕೆ 4 ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಎಷ್ಟು? 4 ವಿಭಾಗದಲ್ಲಿ ನಮ್ಮ ಕರ್ನಾಟಕ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ 4ನೇ ಆವೃತ್ತಿಯ ಜಾಗತಿಕ ನವೀಕರಿಸಬಹುದಾದ ಇಂಧನ ಹೂಡಿಕೆದಾರ ಸಮಾವೇಶದಲ್ಲಿನ ಕರ್ನಾಟಕ ಉತ್ತಮ ಸಾಧನೆ ಮಾಡಿದೆ ಎಂದು ನಮ್ಮ ಪ್ರಧಾನಿ ಮೋದಿಯವರು ಹೇಳಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಪ್ರಶಸ್ತಿ ವಿಭಾಗಗಳು ನೋಡೋಣ. ಯಾವ್ಯಾವ ವಿಭಾಗದಲ್ಲಿ ಎಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದೇವೆ ಕರ್ನಾಟಕಕ್ಕೆ? ಮೊದಲನೇದಾಗಿ ಸೌರಶಕ್ತಿ ಸ್ಥಾಪಿತ
ಸಾಮರ್ಥ್ಯ ವಿಭಾಗದಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನ ಪಡೆದುಕೊಂಡಿದೆ. 2 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪವನಶಕ್ತಿ ಸ್ಥಾಪಿತ ಸಾಮರ್ಥ್ಯದಲ್ಲಿ ಕರ್ನಾಟಕ 3ನೇ ಸ್ಥಾನಕ್ಕಿದೆ. ಇವು ಸ್ಥಾನಗಳಿದ್ದಾವೆ, ಪ್ರಶಸ್ತಿ ಅಲ್ಲ. ಪವನಶಕ್ತಿ ಸಾಮರ್ಥ್ಯದಲ್ಲಿ ಇದು 3ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಜಲವಿದ್ಯುತ್ ಸ್ಥಾಪಿತ ಸಾಮರ್ಥ್ಯದಲ್ಲಿ 2ನೇ ಸ್ಥಾನದಲ್ಲಿದೆ ನಮ್ಮ ಭಾರತದಲ್ಲಿ. ಒಟ್ಟು ಪಾವಗಡ ಸೋಲಾರ್ ಪಾರ್ಕ್ಗೆ ದೇಶದ ಅತಿದೊಡ್ಡ ನವೀಕರಿಸಬಹುದಾದ ಇಂಧನ ಪಾರ್ಕ್ ಪ್ರಶಸ್ತಿಯನ್ನು ದೊರೆತಿದೆ. ಒಟ್ಟಿನಲ್ಲಿ ಈ 4 ಪ್ರಶಸ್ತಿಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಅಂದರೆ ಈ ಸೌರಶಕ್ತಿ ಆಗಿರ್ಬೋದು, ಪವನಶಕ್ತಿ, ಜಲವಿದ್ಯುತ್ ಇವು ನವೀಕರಿಸಬಹುದಾದ ಇಂಧನ ಶಕ್ತಿಗಳಾಗಿದ್ದಾವೆ ಅಂತ ಹೇಳ್ಬೋದು. ಸೌರಶಕ್ತಿ, ಪವನಶಕ್ತಿ, ಜಲವಿದ್ಯುತ್ ಇವುಗಳಲ್ಲಿ ನಮ್ಮ ಜಲವಿದ್ಯುತ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಪವನಶಕ್ತಿಯಲ್ಲಿ 3ನೇ ಸ್ಥಾನ, ಸೌರಶಕ್ತಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕ 4 ವಿಭಾಗದಲ್ಲಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ದಿ ಟ್ರೇಡ್ ಕನೆಕ್ಟ್ ಈ ಪ್ಲಾಟ್ಫಾರ್ಮ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆಮದು ಮತ್ತು ರಫ್ತು ಸಕಲ ಮಾಹಿತಿಗಳನ್ನು ಕುರಿತು ಇದು ಹೊಂದಿದೆ. ಯಾವುದು? ದಿ ಟ್ರೇಡ್ ಕನೆಕ್ಟ್ ಈ ಪ್ಲಾಟ್ಫಾರ್ಮ್. ಇದೇನಪ್ಪ ಅಂತಂದರೆ ಆಮದು ಆಗಿರ್ಬೋದು ಅಥವಾ ಬೇರೆ ರಫ್ತಾಗಿರ್ಬೋದು, ಇವುಗಳನ್ನು ಒಳಗೊಂಡಂತೆ ಮಾಹಿತಿಯನ್ನು ಹೊಂದಿರುವ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ಇದು ನ್ಯೂಸ್ ನೋಡೋದಾದರೆ, ಆಮದು ಹಾಗೂ ರಫ್ತು ಕುರಿತು ಸಕಲ ಮಾಹಿತಿಗಳನ್ನು ಒಳಗೊಂಡ ಉದ್ಯಮಿಗಳಿಗೆ ಒಂದೇ ವೇದಿಕೆಯಲ್ಲಿ ಅನುಕೂಲವಾಗುವ 100 ಮಾಹಿತಿ ಇರುವ ದಿ ಟ್ರೇಡ್ ಕನೆಕ್ಟ್ ಈ ಪ್ಲಾಟ್ಫಾರ್ಮ್ಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ. ಇತ್ತೀಚೆಗೆ ಏನು ಮಾಡಿದೆ ಅಂದರೆ, ನಮ್ಮ ಭಾರತ ದೇಶದಿಂದ ಅಂದರೆ ಬೇರೆ ದೇಶದಿಂದ ಆಮದು ಮಾಡಿಕೊಂಡಿರುವ ವಸ್ತುಗಳ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಬೇರೆ ದೇಶಗಳಿಗೆ ನಮ್ಮ ಭಾರತದಿಂದ ರಫ್ತು ಆಗುವ ವಸ್ತುಗಳ ಬಗ್ಗೆ ಇರಬಹುದು, ಇವುಗಳನ್ನು ಎಲ್ಲ ಮಾಹಿತಿಗಳನ್ನು ಒಳಗೊಂಡಂತೆ ಉದ್ಯಮಿಗಳಿಗೆ ಅನುಕೂಲವಾಗಲೆಂದು ಈ ಟ್ರೇಡ್ ಕನೆಕ್ಟ್ ಈ ಪ್ಲಾಟ್ಫಾರ್ಮ್ ಎಂಬ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ. ಇದಕ್ಕೆ ಇದು MSME, ಎಕ್ಸಿಮ್ ಬ್ಯಾಂಕ್, TCS, ಹಣಕಾಸು ಸೇವೆಗಳು ಇಲಾಖೆ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಗಳ ಸಂಯೋಗದಲ್ಲಿ ವೆಬ್ ಪೋರ್ಟಲನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳ್ಬೋದು. ಯಾವುದು? ಈ ಟ್ರೇಡ್ ಕನೆಕ್ಟ್ ಈ ಪ್ಲಾಟ್ಫಾರ್ಮ್. ಇದು ಆಮದಾಗಿರ್ಬೋದು, ರಫ್ತು ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಹಲವಾರು ಅನುಕೂಲಗಳನ್ನು ಇದು ಹೊಂದಿದೆ ಈ ವೇದಿಕೆಗೆ ಸಂಬಂಧಿಸಿದಂತೆ. ಕೊನೆಯದಾಗಿ ಇವತ್ತಿನ ಆನ್ಲೈನರ್ಸ್ ಬಗ್ಗೆ ನೋಡೋಣ. ಇತ್ತೀಚೆಗೆ ಗ್ಲೋಬಲ್ ಬಯೋ ಇಂಡಿಯಾ 2024ರ 4ನೇ ಆವೃತ್ತಿಯನ್ನು ಎಲ್ಲಿ ನಡೆಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ನವದೆಹಲಿ ಇದೆ. ಸರಿಯಾದ ಉತ್ತರ ನವದೆಹಲಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವಿಶ್ವ ಓಝೋನ್ ದಿನ 2024ರ ಥೀಮ್ ಕೇಳಿದ್ದಾರೆ. ಅಂದರೆ ನಾನು ಹೋದ ವಿಡಿಯೋದಲ್ಲಿ ಮಾಡಿದೆ ವಿಶ್ವ ಓಝೋನ್ ಬಗ್ಗೆ. ಈ ವಿಶ್ವ ಓಝೋನ್ ಬಗ್ಗೆ ನೋಡೋದಾದರೆ ಇದು 2024ರ ಥೀಮ್ ನೋಡೋಣ. ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆ್ಯಕ್ಷನ್ ಎಂಬುದು 2024ರ ಓಝೋನ್ ಪದರದ ಥೀಮ್ ಆಗಿದೆ ಅಂತ ಹೇಳ್ಬೋದು. ಅದು ಓಝೋನ್ ದಿನದ 2024ರ ಥೀಮ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆ್ಯಕ್ಷನ್ ಎಂಬುದಾಗಿದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಭಾರತದ ಪ್ರಧಾನಮಂತ್ರಿಯವರು ಯಾವ ರಾಜ್ಯದಲ್ಲಿ ಟುಟುಕೋರಿನ್ ಇಂಟರ್ನ್ಯಾಷನಲ್ ಕಂಟೈನರ್ ಟರ್ಮಿನಲನ್ನು ಇತ್ತೀಚೆಗೆ ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡಿನಲ್ಲಿ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಭಾರತ ಪ್ರಧಾನಮಂತ್ರಿಯವರು ಟುಟುಕೋರಿನ್ ಇಂಟರ್ನ್ಯಾಷನಲ್ ಕಂಟೈನರ್ ಟರ್ಮಿನಲನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ತಮಿಳುನಾಡಿನಲ್ಲಿ. ವಿಶ್ವ ಜಲ ದಿನ ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ವಿಶ್ವ ಜಲ ನಿಗಾ ದಿನವನ್ನು ಸೆಪ್ಟೆಂಬರ್ 18ರಂದು ಆಚರಣೆ ಮಾಡಲಾಗುತ್ತದೆ. ಇತ್ತೀಚೆಗೆ ಯುರೋಪ್ನಲ್ಲಿ ಕಾಣಿಸಿಕೊಂಡ ಚಂಡಮಾರುತ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬೋರಿಸ್. ಬೋರಿಸ್ ಏನು ಮಾಡಿದೆ ಅಂದರೆ, ಇತ್ತೀಚೆಗೆ
ಯುರೋಪ್ನಲ್ಲಿ ಕಾಣಿಸಿಕೊಂಡಿರುವಂಥ ಒಂದು ಚಂಡಮಾರುತ ಇದೆ. ಬೋರಿಸ್ ಅಂದರೆ ಏನಂತ ಪ್ರಶ್ನೆ ಕೇಳಬಹುದು. ಇದಕ್ಕೆ ಸರಿಯಾದ ಚಂಡಮಾರುತ ಆಗಿರ್ತದೆ, ನೋಡಿಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಎಲ್ಲರೂ ಬೇಗನೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಇಲ್ಲವೋ ಎಲ್ಲರೂ ಜಾಯ್ನ್ ಆಗಿ, ಅಲ್ಲಿ ಇದರ PDF ಅನ್ನು ನಾನು ಹಾಕಿರುತ್ತೇನೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.